ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತ, ಲಾಭದ ನಿರೀಕ್ಷೆ ಹುಸಿಗೊಳಿಸಿದ ವಿಧಿ, ಸಾಲಬಾಧೆ ತಾಳದೆ ಸಾವಿನ ಕುಣಿಕೆಗೆ ಶರಣಾದ ಅನ್ನದಾತ. ಖಾಸಗಿ ಬಸ್ ಕಾರಿನ ನಡುವೆ ಭೀಕರ ಅಪಘಾತ, ಓರ್ವ ಸ್ಥಳದಲ್ಲೇ ಸಾವು, ಅಪಘಾತದ ತೀವ್ರತೆಗೆ ನಜ್ಜುಗುಜ್ಜಾದ ಕಾರು. ಸಮಾಜದಿಂದಲೇ ಭ್ರಷ್ಟರಿಗೆ ಶಿಕ್ಷೆಯಾಗಬೇಕು, ಆಗ ಮಾತ್ರ ಬದಲಾವಣೆ ತರಲು ಸಾಧ್ಯ, ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ. ಎನ್ಸಿಸಿ ಕೆಡೆಟ್ಗಳ ಸೈಕಲೋಥಾನ್, 69 ಕಿಲೋಮೀಟರ್ ದೂರ ಕ್ರಮಿಸಿದ ಕೆಡೆಟ್ಗಳು, ಅರ್ಥಪೂರ್ಣವಾಗಿ ಎನ್ಸಿಸಿ ದಿನಾಚರಣೆ ಆಚರಣೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಬ್ಬ ರೈತ ಸಾಲ ಸೋಲ ಮಾಡಿ ಬೆಳೆಯನ್ನಿಟ್ಟು ಲಾಭದ ನಿರೀಕ್ಷೆಯಲ್ಲಿದ್ದ. ಆದರೆ ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗದೆ, ಹಾಕಿದ ಬಂಡವಾಳವೂ ಬಾರದೆ, ಸಾಲ ತೀರಿಸಲು ಆಗದೆ ನೊಂದಿದ್ದ. ಕೊನೆಗೆ ಸಾಲಗಾರರ ಬಾಧೆ ತಾಳಲಾರದೆ ಸಾವಿನ ಕುಣಿಕೆಗೆ ಶರಣಾಗಿದ್ದಾನೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಇವರ ಹೆಸರು ಮುನಿರಾಜು ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಹೊಸಹಳ್ಳಿ ಗ್ರಾಮದ ರೈತ. 3-4 ಎಕರೆ ಜಮೀನಿನಲ್ಲಿ ತರಹೇವಾರಿ ತರಕಾರಿ, ಹೂಬೆಳೆಯನ್ನು ಹಾಕಿಕೊಂಡು ಜೀವನ ನಡೆಸುತ್ತಿದ್ದ. ಆದರೆ ಮುನಿರಾಜು ಕುಟುಂಬ ಆರ್ಥಿಕವಾಗಿ ತುಂಬಾ ನೊಂದಿತ್ತು. ತೋಟಕ್ಕೆ ಬೆಳೆ ಇಡಲು ಹಲವು ಫೈನಾನ್ಸ್ ಕಂಪನಿಗಳ ಮೂಲಕ ಸಾಲ ಮಾಡಿಕೊಂಡಿದ್ದ ಮುನಿರಾಜು ಜೊತೆಗೆ ಅವರಿವರ ಬಳಿ ಕೈ ಸಾಲ ಮಾಡಿಕೊಂಡು ಕೃಷಿಗೆ ಉಪಯೋಗ ಮಾಡಿಕೊಂಡಿದ್ರು. ಆದರೆ ಅವರ ದುರದೃಷ್ಟ, ಯಾವೊಂದು ಬೆಳೆ ಕೈ ಹಿಡಿಯಲಿಲ್ಲ. ಬೆಳೆ ಚೆನ್ನಾಗಿದ್ರೆ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಇರ್ತಿರ್ಲಿಲ್ಲ. ಬೆಲೆ ಇದ್ರೆ ತೋಟದಲ್ಲಿ ಬೆಳೆ ಸರಿಯಾಗಿ ಆಗುತ್ತಿರಲಿಲ್ಲ. ಇದರಿಂದ ಸಾಲಕ್ಕೆ ಸಾಲ ಸೇರಿ 15 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿಕೊಂಡಿದ್ರಂತೆ. ಇತ್ತ ಫೈನಾನ್ಸ್ ಮತ್ತು ಕೈ ಸಾಲದ ಸಾಲಗಾರರು ಬಡ್ಡಿ ಹಣ ಕಟ್ಟುವಂತೆ ಕಿರುಕುಳ ನೀಡುತ್ತಿದ್ರಂತೆ. ಅದರಲ್ಲಿ ಬೇರೆ ಮುನಿರಾಜು ಹೆಂಡತಿ ನಾಗವೇಣಿ ಗಂಡನ ಬಳಿ ಜಗಳ ಮಾಡಿಕೊಂಡು ತವರು ಮನೆಗೆ ಹೋಗಿದ್ರು. ಈ ಎರಡೂ ನೋವಿನಲ್ಲಿದ್ದ ಮುನಿರಾಜು ತಡರಾತ್ರಿ ತಮ್ಮ ನಾಯಕನಹಳ್ಳಿ ಬಳಿ ಇರುವ ತೋಟದಲ್ಲಿ ಹಲಸಿನ ಮರದಲ್ಲಿ ಸಾವಿನ ಕುಣಿಕೆಗೆ ಶರಣಾಗಿದ್ದಾರೆ. ಮುನಿರಾಜು, ಜಾತವಾರ ಹೊಸಹಳ್ಳಿ. ಸಾಲಗಳಿಂದ ಬೆಳೆಗಳಿಕ್ಕಿದ್ದೀವಿ, ಹೂ ತೋಟ ಎಲ್ಲ ಇಕ್ಕಿದ್ದೀವಿ. ಅದರಿಂದ ಪ್ರಾಬ್ಲಮ್ ಆಗಿ ಒಂದು 15-20 ಲಕ್ಷವರೆಗೂ ಮಾಡಿದ್ವಿ. L&T ಫೈನಾನ್ಸಿಯಾಗ, ಉಜ್ಜೀವನ ಫೈನಾನ್ಸಿಯಾಗ, ಕಿನ್ಫೇರ್ ಫೈನಾನ್ಸಿಯಾಗ, ಮೈಕ್ರೋ ಫೈನಾನ್ಸಿಯಾಗ ಎಲ್ಲ ಮಾಡಿದ್ನ. ಮತ್ತೆ ಯಾರ ಹತ್ರ ಏನೇನು ಸಾಲ ಮಾಡಿದ್ನ ನನಗೆ ಕೇಳಿಲ್ಲ. ನಾನು ಊರಿಗೆ ಹೋಗಿ 2 ತಿಂಗಳಾಯ್ತು ಕಿತ್ಲಾಡ್ಕೊಂಡು ಹೊರಟೋಗಿ. ಅಲ್ಲಿ ಎಲ್ಲ ಸಾಲ ಮಾಡಿದ್ದೀನಿ ಅಂತ ನನ್ನ ಹೊಡ್ಕೊಂಡು ಕೊಡ್ದವನು. ಅದರಿಂದ ನಾನು ಹೋಗಿ 2 ತಿಂಗಳಾಯಿತು. ಇವಾಗ ರೋಜಾ ಗಿಡಗಳವಿದ್ದು ಏನೋ ಬರ್ತಾನೇನೋ ಅಂದ್ಬಿಟ್ಟು ನಾನು ಕಲ್ದಿರ ಇದ್ನೆ, ಹಿಂಗೆ ಮಾಡ್ಕೊಂಡ್ಬಿಟ್ಟವನೆ. ಸಂಟೆಲ್ಲ ಪುಡ್ಸಿಟ್ಟು ಮೇ आधी शतक काल शिकले, टमाटा पोट शेट में आधी शिकले, मिरप शेट ले शेट में दांटलानु शिकले, अंत अपुल చేసి పంటల మీద తెచ్చి ₹1 शिकలేదు. బోనస్కి ఏం బేజారు తెచ్చుకున్నా ఏమో 12 గంటల్లో అట్లా అయింది సార్. పక్కూరోళ్ళు ఫోన్ చేసి చెప్పింది సార్, నాకే తెలీదు. ಇನ್ನು ಮೃತ ಮುನಿರಾಜು ನಾಗವೇಣಿ ಅವರನ್ನ ಮದುವೆಯಾಗಿ 10 ವರ್ಷಗಳಾಗಿತ್ತು. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳಿಲ್ಲವೆಂಬ ಕೊರಗಿತ್ತು. ಅದರಲ್ಲಿ ಕೃಷಿ ಇವರಿಗೆ ಅಂಟುತ್ತಿರಲಿಲ್ಲ. ಜಮೀನಿನಲ್ಲಿ ಎಷ್ಟೇ ಕಷ್ಟಪಟ್ಟು ಬೆಳೆ ತೆಗೆದ್ರೂ ಬೆಂಬಲ ಬೆಲೆ ಸಿಗದೆ ಮಾಡಿದ ಸಾಲ ತೀರಿಸಲು ಆಗುತ್ತಿರಲಿಲ್ಲ. ಇದರಿಂದ ಸಾಲಕ್ಕೆ ಸಾಲ ಜಾಸ್ತಿಯಾಗಿ ಮನನೊಂದು ಶರಣಾಗಿರುವುದಾಗಿ ಕುಟುಂಬಸ್ಥರು, ಸ್ನೇಹಿತರು ಹೇಳಿದ್ದಾರೆ. ಹೆಸರು ವೆಂಕಟೇಶ್ ಅಂತ ಅಂಗಾರಹಳ್ಳಿ, ನಮ್ಮ ಪಕ್ಕದೂರು ಜಾತವಾರ ಹೊಸಹಳ್ಳಿ. ಮುನಿರಾಜ್ ಅಂತ ಹುಡುಗ ನಮ್ಗೆ ಗೊತ್ತಿರೋ ಹುಡುಗನೇ. ಎಲ್ಲ ಬೆಳೆಗಳಿಟ್ಕೊಂಡು ಏನೋ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸ್ವಲ್ಪ ಏನು ಬೆಳೆಗಳಲ್ಲಿ ಲಾಸ್ ಆಯಿತು ಅಂತೇಳಿ ನೊಂದ್ಕೊಂಡು ನೆನ್ನೇನೋ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೋಗಿದ್ದಾರೆ. ಅದನ್ನು ಕೂಡಲೇ ಯಾವ ಥರ ಆಯಿತು ಅಂತೇಳಿ ತಾವು ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಸಿಗೋ ಥರ ಅನುಕೂಲ ಆಗಲಿ ಅಂತ.
ಮಾಡ್ಕೊಂಡಿದ್ದಾರೆ, ಸಾಲ ತಗೊಂಡಿರೋರು ಕೇಳಿದ್ದಾರೆ ಬಂದು, ಅವ್ರ ಕೈಯಲ್ಲಿ ನಿಭಾಯಿಸೋಕ್ಕಾಗಿಲ್ಲ. ಆ ರೀತಿಯಿಂದ ಈ ಮನೆಯೆಲ್ಲ ಮಳೆಗಳೆಲ್ಲ ಬಂದು ಹೂಗಳೆಲ್ಲ ನಾಶ ಆಗಿದ್ದಾಯಿತು. ಆ ರೀತಿಯಿಂದ ಅದು ಮನ ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಯಾರ್ಯಾರು ಕಿರುಕುಳ ಕೊಟ್ಟರೆ ಏನು ಗೊತ್ತಿಲ್ಲ, ಆ ತನಿಖೆ ಆದರೆ ಗೊತ್ತಾಗ್ತದೆ ಸರ್. ಕೈ ಸಾಲ ಎಷ್ಟು ಮಾಡ್ಕೊಂಡಿರ್ಬೋದು? ಮಾಡಿದ್ದಾನೆ ಸರ್, ಸುಮಾರು ಮಾಡ್ಕೊಂಡಿದ್ದಾನೆ, ಅಂದಾಜು ಹೇಳೋಕ್ಕಾಗಲ್ಲ, ಮಾಡ್ಕೊಂಡಿದ್ದಾನೆ. ಬಟ್ಟು ಸುಬೇರಪ್ಪ ಮಾಡ್ಕೊಂಡಿದ್ದಾನೆ. ಅವ್ರಿಗೆ ಏನೋ ಪರಿಹಾರ ಆಗೋದು ಅನುಕೂಲ ಆಗಲಿ, ಯಾರು ಕಿರುಕುಳ ಕೊಟ್ಟರೆ ಅವ್ರ ತನಿಖೆ ಆದರೆ ಗೊತ್ತಾಗ್ತದೆ ಸರ್. ಪಿಳ್ಳಾಂಜನಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದೂರು ಜಾತವಾರ ಹೊಸಳ್ಳಿ, ನಮಗೆ ತುಂಬ ಆತ್ಮೀಯರು. ಪಾಪ ಸಾಲದ ಬಾಧೆ ತಾಳದಾರದೆ ಸುಮಾರು ಬೆಳೆ ಇಟ್ಟಿದ್ದನ್ನು ಕೈಗೆ ಬರದಂತೆ ಸಾಲ ಮಾಡಿ ಸುಮಾರು 20-25 ಲಕ್ಷ ಗಂಟೆ ಸಾಲ ಮಾಡಿ ಆ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಪಾಪ ಸಾಲ ಮನೆಯಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ರು ಕೂಡ ಅವರಿಗೆ ಈ ಸಾಲಬಾರ್ಗೆ ಮನೆಗೆ ಬಂದು ತುಂಬ ತೊಂದರೆ ಕೊಟ್ಟು ಅವರು ಅದನ್ನು ಬೇಸತ್ತು ಬೆಳೆ ಇಟ್ಟಿದ್ದು ಕೈಗೆ ಬರದಂತೆ ಆ ಬೆಳೆ ಕೈಗೆ ಬರೆದು ಪಾಪ ತುಂಬ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಕೂಡಲೇ ಇದು ಎತ್ತೆತ್ಕೊಂಡು ಸರ್ಕಾರದಿಂದ ಆ ಸಾಲಗಾರರು ಕಿರುಕುಳ ಕೊಟ್ಟಿದ್ದಾರೆ, ಬಟ್ ಪಾಪ ಅದನ್ನು ಆತ್ಮ ಹೇಳ್ಕೊಂಡಿಲ್ಲ. ಒಬ್ಬನೇ ನೋವು ತಿಂದ್ಕೊಂಡು ಯಾರಿಗೂ ಹೇಳ್ಬಾರ್ದು ಅಂದ್ಬಿಟ್ಟು ಒಬ್ಬನೇ ಹೋಗ್ಬಿಟ್ಟು ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ. ಇದು ಕೂಡಲೇ ಸರ್ಕಾರದಿಂದ ಎತ್ತೆತ್ಕೊಂಡು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರಾಗ್ಬೋದು, ನಮ್ಮ ಸಂಸದರಾಗ್ಬೋದು, ಅವ್ರ ಕುಟುಂಬಕ್ಕೆ ಹೋಗಿ ಕೂಡಲೇ ಸ್ವಂತನೇ ಹೇಳಿ ಅವರು ಸರ್ಕಾರದಿಂದ ಏನು ಅವ್ರ ಕೈಲಾಗುತ್ತೋ ಸಹಾಯಧನ ಮಾಡಿಕೊಡ್ಬೇಕು ತಮ್ಮಲ್ಲಿ ಕಳಕಳಿ ನಾನು ಎತ್ತಿಸ್ಕೊತೀನಿ. ಒಟ್ಟಾರೆ ದೇಶಕ್ಕೆ ಅನ್ನ ನೀಡುವ ಅನ್ನದಾತ ಸಾಲಕ್ಕೆ ಸಿಲುಕಿ ಸಾವಿನ ಮನೆ ಸೇರುವ ಪರಿಸ್ಥಿತಿ ಎದುರಾಗಿದೆ. ಉತ್ತಮ ಬೆಳೆ ತೆಗೆದ್ರೆ ಬೆಂಬಲ ಬೆಲೆ ಸಿಗುತ್ತಿಲ್ಲ, ಬೆಲೆ ಇದ್ರೆ ಉತ್ತಮ ಬೆಳೆ ಸಿಗುತ್ತಿಲ್ಲ. ಆದ್ರೆ ಇವೆರಡರ ಮಧ್ಯೆ ನೆರಳುತ್ತಿರುವುದು ರೈತ ಮಾತ್ರ. ಇದರಿಂದ ಎಷ್ಟೋ ರೈತ ಕುಟುಂಬಗಳು ಬೀದಿಗೆ ಬಂದು ಬೀಳುತ್ತಿರುವುದಂತೂ ವಿಷಾದದ ಸಂಗತಿಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತವಾಗಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಹಲವರು ಗಾಯಾಳುಗಳಾಗಿದ್ದಾರೆ. ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಚಿಂತಾಮಣಿ ಮದನಪಲ್ಲಿ ಹೆದ್ದಾರಿಯ ದಂಡುಪಾಳ್ಯದ ಬಳಿ ಶನಿವಾರ ಮಧ್ಯಾಹ್ನ ಕಾರು ಮತ್ತು ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ ನಡೆದಿದ್ದು, ಅಪಘಾತದಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ ಸ್ಥಳದಲ್ಲಿಯೇ ಭಾನುವಾರ ಬೆಳಗ್ಗೆ ಸುಮಾರು 11 ಗಂಟೆ ಸಮಯದಲ್ಲಿ ಮತ್ತೆ ಕಾರು ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತವಾಗಿ ಕಾರಿನ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕಾರಿನ ಚಾಲಕ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಹೋಗಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನ ಮುಂಭಾಗದ ಬಾನೆಟ್ ಹಾರಿ ಹೋಗಿ ಇಂಜಿನ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಚಾಲಕನ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಅಪಘಾತದ ರಭಸಕ್ಕೆ ಬಸ್ಸಿನ ಮುಂಭಾಗ ಚಕ್ರ ಮತ್ತು ಗಾಜುಗಳು ಪುಡಿ ಪುಡಿಯಾದರೆ ಕಾರಿನ ಟಾಪ್ ಮೇಲಕ್ಕೆ ಹಾರಿ ಹೋಗಿದ್ದು ಮತ್ತು ಇಂಜಿನ್ ಸಹ ಸಂಪೂರ್ಣ ನಜ್ಜುಗುಜ್ಜಾಗಿರುವ ಘಟನೆ ನಡೆದಿದ್ದು, ಕಾರು ಮುಂಭಾಗ ಗುರುತೇ ಸಿಗದಂತಾಗಿದೆ. ಅಪಘಾತದಲ್ಲಿ ಮೃತಪಟ್ಟ ಕಾರು ಚಾಲಕನನ್ನು ನೆರೆಯ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆ ಕಲಕಾಡ್ ಗಂಗಾಪುರ ಸಮೀಪದ ರಂಗಪ್ಪಗಾರಿಪಲ್ಲಿ ಗ್ರಾಮದ 44 ವರ್ಷದ ಪ್ರವೀಣ್ ಚಂದ್ರ ನಾಯ್ಡು ಎಂದು ಗುರುತಿಸಲಾಗಿದೆ. ಕಾರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಶವವನ್ನು ಜೆಸಿಬಿ ಮೂಲಕ ಪೊಲೀಸರು ಹೊರತೆಗೆದು ಚಿಂತಾಮಣಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮೃತ ಕಾರು ಚಾಲಕ ಬೆಂಗಳೂರಿನ ಎಎನ್ಝೆಡ್ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿದ್ದು, ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಚಿಂತಾಮಣಿ ಮಾರ್ಗವಾಗಿ ಸ್ವಗ್ರಾಮವಾದ ರಂಗಪ್ಪಗಾರಿಪಲ್ಲಿ ಗ್ರಾಮಕ್ಕೆ ತೆರಳುತ್ತಿದ್ದ ಎನ್ನಲಾಗಿದ್ದು, ಖಾಸಗಿ ಬಸ್ ಆಂಧ್ರಪ್ರದೇಶದ ಮದನಪಲ್ಲಿಯಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿತ್ತು ಎನ್ನಲಾಗಿದೆ. ಖಾಸಗಿ ಬಸ್ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದ ಹಲವಾರು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ಸಹ ನಡೆದಿದೆ. ಖಾಸಗಿ ಬಸ್ಸಿನಲ್ಲಿದ್ದ 30 ಪ್ರಯಾಣಿಕರು ಇದೇ ರಸ್ತೆಯಲ್ಲಿ ಬಂದ ಇತರೆ ಬಸ್ಗಳ ಮೂಲಕ ಚಿಂತಾಮಣಿಗೆ ಬಂದು ವಿವಿಧ ಆಸ್ಪತ್ರೆಗಳಿಗೆ ತೆರಳಿದ್ದಾರೆ ಎನ್ನಲಾಗಿದೆ. ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್, ಕೆರಳಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಾಮಪ್ಪ, ಕೆಂಚಾರ್ಲಹಳ್ಳಿ ಪಿಎಸ್ಐ ಶಿವಕುಮಾರ್, ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗೇಂದ್ರ ಪ್ರಸಾದ್ ಸೇರಿದಂತೆ 112 ಪೊಲೀಸರ ವಾಹನ ಅಪಘಾತದ ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು: ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999.
ಸಮಾಜದಲ್ಲಿ ದುರಾಸೆ ಜಾಸ್ತಿ ಆದ್ರೆ ಶಾಂತಿ ಸೌಹಾರ್ದತೆ ಇರೋದಿಲ್ಲ. ಇವತ್ತು ಕಾನೂನಿಗೆ ಯಾರು ಹೆದರುತ್ತಿಲ್ಲ. ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಬೇಕಾದ್ರೆ 45ರಿಂದ 50 ವರ್ಷ ಕಳೆದು ಹೋಗುತ್ತದೆ. ಹೀಗಾಗಿ ಸಮಾಜದಿಂದಲೇ ಭ್ರಷ್ಟರಿಗೆ ಶಿಕ್ಷೆ ನೀಡುವಂತಾಗಬೇಕು. ಆಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಅಭಿಪ್ರಾಯಪಟ್ಟರು. ನಾನು ಚಿಕ್ಕವನಾಗಿದ್ದಾಗ ಅವರು ಸ್ವಲ್ಪ ಹಣ ಸಾಲಗೇನ ಮಾಡಿ ತಗೊಂಡು ಹೋಗಿದ್ರು. ಅದನ್ನ ಆ ವೈದ್ಯನ ಶಿಡ್ಲಘಟ್ಟ ನಗರದ ಪ್ಯಾರಾಗಾನ್ ಶಾಲೆ ಮುಂಭಾಗ ಲಿಯೋ ಕ್ಲಬ್ ಆಫ್ ಕಿರಣ್ ಸಂಘಟನೆಯ ಆಶ್ರಯದಲ್ಲಿ ಹೊಸಕೋಟೆಯ ಎಂಇಜಿ ಆಸ್ಪತ್ರೆಯ ಸಂಯೋಗದೊಂದಿಗೆ ಆಯೋಜಿಸಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಭಾಗವಹಿಸಿ ಮಾತನಾಡಿದರು. ಯುವಕ ಯುವತಿಯರು ಮತ್ತು ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆ ಕ್ಷೀಣಿಸುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ ಅವರು, ಶ್ರೀಮಂತಿಕೆ ಮತ್ತು ಅಧಿಕಾರವನ್ನ ಪೂಜಿಸುವ ಬದಲಿಗೆ ಮಾನವೀಯ ಮೌಲ್ಯಗಳು ರೂಢಿಸಿಕೊಂಡು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯ ವಾತಾವರಣವನ್ನ ನಿರ್ಮಿಸಬೇಕೆಂದು ಕರೆ ನೀಡಿದರು. ಕ್ರಾಂತಿಯಿಂದ ಸಮಾಜದಲ್ಲಿ ಬದಲಾವಣೆಯಾದ್ರೆ ಯಾವುದೇ ಪ್ರಯೋಜನ ಇಲ್ಲ. ಕ್ರಾಂತಿಯಿಂದ ಗೆದ್ದವರಿಲ್ಲ. ಶಾಂತಿಯಿಂದ ಬದಲಾವಣೆ ಆದಾಗ ಮಾತ್ರ ದೇಶದಲ್ಲಿ ಅಭಿವೃದ್ಧಿಯಾಗುತ್ತದೆ ಎಂದರು. ಅದರಿಂದ ಪ್ರಯೋಜನ ಇದೆ. ಕ್ರಾಂತಿ ಮುಖಾಂತರ ಬಂದರೆ ಪ್ರಯೋಜನ ಇಲ್ಲ. ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ. ಕ್ರಾಂತಿ ಮುಖಾಂತರ ಬದಲಾವಣೆ ಈ ದೇಶದಲ್ಲಿ ಬಂದರೆ ಈ ದೇಶ 25 ಬೇರೆ ಬೇರೆ ದೇಶ ಆಗ್ತಾ ಇದೆ. ತಮಿಳುನಾಡಿನವರು ಇವತ್ತಲ್ಲ 50ನೇ ದಶಕದಲ್ಲಿ ಹೇಳಿದ್ದಾರೆ, ನಮ್ಗೆ ಬೇರೆ ರಾಷ್ಟ್ರ ಬೇಕು ಅಂತ. ರಾಜಕೀಯದಲ್ಲಿರುವವರು ಬಹಳ ಜನ ಕಾಯ್ತಾ ಇದ್ದಾರೆ, ಅವರಿಗೂ ಕೂಡ ಪ್ರಧಾನಮಂತ್ರಿಗಳೇ ಆಗಬೇಕು. ಈಗ ಮುಖ್ಯಮಂತ್ರಿಗಳೆಲ್ಲ ಹಾಗೆ ಆಗಿ ಇವಾಗ ಪ್ರಧಾನಮಂತ್ರಿ ಹುದ್ದೆನೇ ಬೇಕು. ಅದಕ್ಕೆ ಈ ದೇಶವನ್ನ ವಿಂಗಡಿಸಬೇಕಲ್ಲ. ಸ್ವಲ್ಪ ಯೋಚನೆ ಮಾಡಿ ಏನಾಗಬಹುದು. ನಾನು ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೇನೆ. ಕಾನೂನು ಚೌಕಟ್ಟಲ್ಲಿ ಮಾಡಿದಂತಹ ಸಂಪತ್ತಲ್ಲಿ ಒಳ್ಳೆ ನಿದ್ದೆ ಬರ್ತದೆ. ಯಾರು ದಾಳಿ ಮಾಡುವಂಗಿಲ್ಲ, ಯಾವ ದರೋಡೆಕೋರರು ಬರುವಂಗಿಲ್ಲ, ಮನೆಯಲ್ಲಿ ಏನು ಇರಲ್ಲ. ಆದರೆ ದುರಾಸೆಯಿಂದ ಪಡೆದಂತಹ ಸಂಪತ್ತಿನಿಂದ ಎಲ್ಲೂ ನಿದ್ದೆ ಬರಲ್ಲ. ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇದೇ ತಲೆಯಲ್ಲಿ ಇರ್ತದೆ ಹೊರತು ಆ ಹಣದ ಉಪಯೋಗ ಕೂಡ ಜಾಸ್ತಿ ಇರಲ್ಲ. ಬಂಧುಗಳೇ, ಇದರ ಪರಿಣಾಮವನ್ನು ನಾನು ಬಹಳ ಹತ್ತಿರದಿಂದ ಕಾರ್ಯಕ್ರಮದಲ್ಲಿ ವಿವಿಧ ಆರೋಗ್ಯ ತಜ್ಞರು ರೋಗಿಗಳನ್ನ ತಪಾಸಣೆ ಮಾಡಿದರು. ಈ ಸಂದರ್ಭದಲ್ಲಿ ತುಮಕೂರು ಜಾರಿ ನಿರ್ದೇಶನಾಲಯದ ಉಪ ಪೊಲೀಸ್ ಅಧೀಕ್ಷ ಕೆಎನ್ ರಮೇಶ್, ಕ್ರೆಸೆಂಟ್ ಶಾಲೆಯ ಪ್ರಾಂಶುಪಾಲ ಮೊಹಮ್ಮದ್ ತಮೀಮ್ ಅನ್ಸಾರಿ, ತಹಸೀಲ್ದಾರ್ ಗ್ರೇಡ್ 2 ಪೂರ್ಣಿಮಾ, ಉಪನ್ಯಾಸಕ ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ಲತಾ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಎನ್ಸಿಸಿ ದಿನದ ಅಂಗವಾಗಿ ಎನ್ಸಿಸಿ ಕೆಡೆಟ್ಗಳು ಜಾಲಹಳ್ಳಿಯಿಂದ ಈಶಾ ಫೌಂಡೇಶನ್ವರೆಗೂ 69 ಕಿಲೋಮೀಟರ್ ಸೈಕ್ಲೋಥಾನ್ ಮೂಲಕ ಆಚರಣೆ ಮಾಡಲಾಯಿತು. ಈ ಕುರಿತು ಒಂದು ವರದಿ. ಐದನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ ಎನ್ಸಿಸಿ ದಿನದ ಅಂಗವಾಗಿ ಶುಕ್ರವಾರ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿ ರಕ್ತದಾನ ಮಾಡುವ ಮೂಲಕ ಆಚರಿಸಲಾಗಿತ್ತು. ಇಂದು ನವೆಂಬರ್ 24 ಎನ್ಸಿಸಿ ದಿನಾಚರಣೆ ಅಂಗವಾಗಿ 5ನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ ಎನ್ಸಿಸಿ ಕೆಡೆಟ್ಸ್ಗೆ ಬೆಂಗಳೂರಿನ ಜಾಲಹಳ್ಳಿಯಿಂದ ಚಿಕ್ಕಬಳ್ಳಾಪುರದ ಬಳಿ ಇರುವ ಈಶಾ ಫೌಂಡೇಶನ್ವರೆಗೂ 69 ಸೈಕ್ಲೋಥಾನ್ ಹಮ್ಮಿಕೊಳ್ಳಲಾಗಿತ್ತು. ಅದರಂತೆ ಭಾಗವಹಿಸಿದ್ದ ಕೆಡೆಟ್ಗಳು ಸೈಕಲ್ ಮೂಲಕ ಚಿಕ್ಕಬಳ್ಳಾಪುರ ಹೊರವಲಯದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಒಂದುಗೂಡಿ ಅಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈಶಾ ಫೌಂಡೇಶನ್ ತಲುಪಿದ್ದಾರೆ. ಇದರಲ್ಲಿ 5 ಮತ್ತು 8 ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ಗಳಿಂದ 69 ಕಿಲೋಮೀಟರ್ ಸೈಕ್ಲೋಥಾನ್ ಮಾಡುವ ಮೂಲಕ ಎನ್ಸಿಸಿ ದಿನದ ಆಚರಣೆ ಮಾಡಿದ್ದಾರೆ.
ನಾವು 5 ಕರ್ನಾಟಕ ಬೆಟಾಲಿಯಿಂದ ನಾವು ಇದು ಮಾಡ್ತಾ ಇರೋದು. ಅದು ಇವತ್ತು NCC ಡೇ ಇರೋದ್ರಿಂದ ನಾವು ಜಾಲಹಳ್ಳಿಯಿಂದ ಮತ್ತು ಈಶಾ ಫೌಂಡೇಶನ್ ತನಕ ನಾವು ಮಕ್ಕಳಿಗೆ NCC ಮಕ್ಕಳ ಕೆಡೆಟ್ಸ್ಗಳಿಗೆ ನಾವು ಸೈಕ್ಲಿಂಗ್ ಮಾಡಿಸ್ತಿದ್ದೀವಿ. ಇದರಿಂದ ಏನಪ್ಪ ಅಂದರೆ ಮಕ್ಕಳಿಗೆ ಒಂದು ಮೋಟಿವೇಶನ್ ಅಪ್ ಇರುತ್ತೆ. ಮತ್ತು ಅವ್ರಿಗೊಂದೇನಪ್ಪ ಅಂದರೆ ಒಂದು ಏಕತೆ, ಅವರಲ್ಲಿ ಒಂದೇನಾದ್ರು ಒಳ್ಳೆ ಮನೋಭಾವನೆ ಬರುತ್ತೆ ಅವರಲ್ಲಿ. ಮತ್ತು ಅವ್ರಿಗೆ ಯಾವುದೇ ಫೋರ್ಸ್ಗೆ ಹೋಗಬೇಕು, ಏನೇ ಹೋಗಬೇಕು ಅಂದರೆ ತುಂಬ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಅವರಲ್ಲಿ ಏನಪ್ಪ ಅಂದರೆ ಅವರಲ್ಲೇ ತುಂಬ ಏನಪ್ಪ ಅಂದರೆ ನಮ್ಮ ದೇಶದಲ್ಲೆಲ್ಲ NCC ಮಕ್ಕಳಿಂದ ಒಂದು ಸಪೋರ್ಟ್, ಒಂದು ಗ್ರೂಪ್ ಆಗಿದೆ, ಒಂದು ನಮಗೆ ಬೆಂಬಲವಾಗಿದ್ದಾರೆ, ನಮ್ಮ ದೇಶಕ್ಕೆ ಒಂದು ಬೆಂಬಲವಾಗಿದ್ದಾರೆ. ಅವರಿಂದ ನಮಗೇನಪ್ಪ ಅಂದರೆ ಯಾವುದೇ ಕೆಲಸ ಮಾಡೋದಾಗಲಿ ಏನೇ ಆಗಲಿ ನಮ್ಮ ಎಲ್ಲ ಕಡೆಯಲ್ಲೂ ತುಂಬ ಒಳ್ಳೆಯದಾಗಿ ಸಿಗುತ್ತೆ. ಇದರಿಂದ ನಮ್ಮ ಏನಪ್ಪ ಅಂದರೆ ಅವ್ರಿಗೆ ಪ್ರತಿಯೊಂದು ಎಲ್ಲ ಇದರಲ್ಲೂ ಕೂಡ ಮೋಟಿವೇಶನ್ ಸಿಗುತ್ತೆ. ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಇಲ್ಲ ರಕ್ತ ಶಿಬಿರದಲ್ಲೇ ಆಗಿರ್ಬೋದು. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ರಕ್ತ ಶಿಬಿರ ನಾವು ಇದು ಮಾಡ್ದೋ. ಮತ್ತು ಇವಾಗ ಸೈಕ್ಲಿಂಗ್ ಏನಪ್ಪ ಅಂದರೆ ಜಾಲಹಳ್ಳಿಯಿಂದ ಮತ್ತು ಈಶಾ ಫೌಂಡೇಶನ್ ತನಕ 65 ಕಿಲೋಮೀಟ್ರ್ ನಾವು ಮಕ್ಕಳಿಗೆ ಇದು ಮಾಡಿಸ್ತಿದ್ದೀವಿ. ಇನ್ನು 5 ಮತ್ತು 8 ಕರ್ನಾಟಕ NCC ಬೆಟಾಲಿಯನ್ಗಳಿಂದ ಕೆಡೆಟ್ಸ್ 69 ಕಿಲೋಮೀಟರ್ ಸೈಕ್ಲೋಥಾನ್ ಮಾಡಿದ್ದಾರೆ. ಈ ಸವಾಲಿನ ಹಾಗೂ ಪ್ರೇರಕ ಕಾರ್ಯಕ್ರಮವು ಆರೋಗ್ಯ, ಶಿಸ್ತು ಮತ್ತು ಪರಿಸರ ಜಾಗೃತಿ, ಹಿರಿತನದ ಕಡೆಯವರ ಉತ್ಸಾಹ ಮತ್ತು ರಾಷ್ಟ್ರ ಸೇವಾ ಬದ್ಧತೆಯನ್ನ ತೋರಿಸುವ ಸಲುವಾಗಿ ಮಾಡಲಾಗಿದೆ ಎಂದು ಕೆಡೆಟ್ಸ್ ಹರ್ಷ ವ್ಯಕ್ತಪಡಿಸಿದ್ದಾರೆ. Everyone, we are from Bangalore B group, 8 Karnataka Battalion and 5 Karnataka Battalion. All the group people are here, and we on account of NCC Day, we are conducting a cycle rally from Air Force Station Jalali to Adiyogi, and the ride is about 65 kilometers, and we had a great journey ahead. It promotes the motto of NCC, unity and discipline. 8 ಮತ್ತು 5 ಕರ್ನಾಟಕ ಬೆಟಾಲಿಯನ್ನ ರೆಪ್ರೆಸೆಂಟ್ ಮಾಡಿ ಒಂದು ಸೈಕಲ್ ರ್ಯಾಲಿನ ಮಾಡ್ತಾಯಿದ್ದೀವಿ. ಆದಿಯೋಗಿ ಇನ್ನೊಂದು 20 ಕಿಲೋಮೀಟರಲ್ಲಿ ಇದೆ, ನಾವು ಮಾಡ್ತಾಯಿದ್ದೀವಿ. ತುಂಬ ಫನ್ ಇದೆ ಎಲ್ಲರ ಜೊತೆನೂ ರೈಡ್ ಮಾಡೋಕ್ಕೆ. ಸೊ ಇವಾಗ ರೈಡ್ ಕಂಟಿನ್ಯೂ ಮಾಡಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಬ್ಯಾಂಗ್ಳೂರ್ B ಗ್ರೂಪ್ NCCಯಿಂದ 8 ಕರ್ನಾಟಕ ಬೆಟಾಲಿಯನ್ ಮತ್ತು 5 ಕರ್ನಾಟಕ ಬೆಟಾಲಿಯನ್ ಅವರು ಇವತ್ತು NCC ಡೇ ನವೆಂಬರಲ್ಲಿ 4ನೇ ಸಂಡೇ ಬಂದಾಗ NCC ಡೇ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 77 ವರ್ಷ ಆಗ್ತಾ ಬಂತು. NCC ಡೇ 1950ಇಂದ ಸ್ಟಾರ್ಟ್ ಆಗಿರೋದು. ಆ ವಿಷಯಕ್ಕಾಗಿ ರೈಡ್ ವಿತ್ ರೆಸಿಲಿಯನ್ಸ್ ಅಂತ ಜಾಲಹಳ್ಳಿಯಿಂದ ಆದಿಯೋಗಿ ಚಿಕ್ಕಬಳ್ಳಾಪುರ ಹತ್ರ ಸೈಕ್ಲಿಂಗ್ ಮಾಡ್ತಾಯಿದ್ದೀವಿ. ಒಟ್ಟು 65 ಕಿಲೋಮೀಟರ್ ಅಷ್ಟರಲ್ಲಿ ಬರುತ್ತೆ. ಒಟ್ಟಿಗೆ ಸೈಕ್ಲಿಂಗ್ ಮಾಡ್ತಾಯಿದ್ದೀವಿ NCC ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರೋದು, ಬೇರೆ ಬೆಟಾಲಿಯನ್ ಅವ್ರ ಜೊತೆ ಸೇರಿ ಒಟ್ಟಿಗೆ ಓಡಿಸ್ತಾ ಇರೋದು, ರೋಡಲ್ಲೆಲ್ಲ ಹೋಗೋದು, ದೂರ ಹೋಗೋದೆಲ್ಲ ಸೇರಿಸಿ ಒಂಥರ ಮಜಾ ಬರುತ್ತೆ. ದೂರ ಅಡ್ವೆಂಚರ್ ಥರ ಹೋಗೋದೆಲ್ಲ ಚೆನ್ನಾಗಿರುತ್ತೆ. ಎಲ್ರಿಗೂ ಒಟ್ಟಿಗೆ ಮಾಡೋದ್ರಲ್ಲಿ ಸಂತೋಷ ಆಗುತ್ತೆ. ಇನ್ನು 5ನೇ ಕರ್ನಾಟಕ NCC ಬೆಟಾಲಿಯನ್ NCC ದಿನದ ಅಂಗವಾಗಿ 100 NCC ಕೆಡೆಟ್ಸ್ಗಳು ಹಳೆ ಜಿಲ್ಲಾಧಿಕಾರಿಗಳ ಪಕ್ಕ ಗಿಡಗಳನ್ನು ನೆಟ್ಟಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಲೂನಿಕ್ ಬಾಸುರಾಯ್, ಕರ್ನಲ್ ಸಿನ್ಹಾ ಮತ್ತು ಕರ್ನಲ್ ಸಮೀತ್ ಕಾರ್ಗಿ, PI ಸಿಬ್ಬಂದಿ ಮತ್ತು ANOಗಳ ನೇತೃತ್ವದಲ್ಲಿ 50 NCC ಕಡೆಯವರು ಉತ್ಸಾಹದಿಂದ ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 8-12-2024 ಸ್ಥಳ ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕ್ಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನ ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ
ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. 250 ಕೋಟಿಗೂ ಹೆಚ್ಚು ಅಂದಾಜು ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರೀಡಾಂಗಣವನ್ನು ನಿರ್ಮಿಸಲು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ ಎಂದು ಗೃಹ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ದಯಮಾಡಿ ಜೋರು ಚಪ್ಪಾಳೆ ಮುಖಾಂತರ ಸ್ವೀಕಾರ ಮಾಡ್ತಾ ಇದ್ದಾರೆ ಮಾನ್ಯ ಸಚಿವರು. ದಯಮಾಡಿ ಜೋರು ಚಪ್ಪಾಳೆ ಮುಖಾಂತರ ನೀವು. ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಿ ಮಾತನಾಡುತ್ತಾ, ಹಲವು ಕ್ರೀಡೆಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟುಗಳು ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾರೆ. ಜಿಲ್ಲೆಯಿಂದ ಮತ್ತಷ್ಟು ಕ್ರೀಡಾಪಟುಗಳನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕೆಂದು ಹೇಳಿದರು. ಇಂದು ಕ್ರೀಡೆಗಳಲ್ಲಿ ಸೋತವರು ಮುಂದೆ ನಡೆಯುವ ಕ್ರೀಡೆಗಳಲ್ಲಿ ಗೆಲ್ಲುತ್ತಾರೆ. ಈ ಸೋಲನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು. ಪತ್ರಕರ್ತರು ಒಳ್ಳೆಯದನ್ನ ಬರೆಯುತ್ತಾರೆ, ಕೆಟ್ಟದ್ದನ್ನು ಬರೆಯುತ್ತಾರೆ. ಸರ್ಕಾರಕ್ಕೆ ಮುಜುಗರ ಆಗುವಂತಹ ಸುದ್ದಿಗಳನ್ನು ಬರೆಯುವುದು ಬೇಡ ಎಂದು ಸಲಹೆ ನೀಡಿದರು. ತಮ್ಮನ್ನೆಲ್ಲರನ್ನು ಕೂಡ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಮೊದಲನೇದಾಗಿ ರಾಜ್ಯದ ಅಧ್ಯಕ್ಷರು ಶಿವಾನಂದ್ ಅವರಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಈ ಕ್ರೀಡಾಕೂಟವನ್ನು ಕೊಟ್ಟು ಜಿಲ್ಲೆಗೆ ಒಂದು ಜವಾಬ್ದಾರಿಯನ್ನು ಕೊಡೋದರ ಮೂಲಕ ತುಮಕೂರು ಜಿಲ್ಲೆ ಹೇಗಿದೆ, ತುಮಕೂರು ಹೇಗಿದೆ ಅಂತೇಳಿ ನಮ್ಮ ಇಡೀ ರಾಜ್ಯದ ಎಲ್ಲ ಪತ್ರಕರ್ತರನ್ನು ಇಲ್ಲಿ ಬರಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತೇನೆ. ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ಕ್ರೀಡೆಯ ಕಾರ್ಯಕ್ರಮ. ಆದ್ದರಿಂದ ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ. ನಮ್ಮ ತುಮಕೂರಿನಲ್ಲಿ
ಭಾಳ ಜನಕ್ಕೆ ಗೊತ್ತಿಲ್ಲ ಇನ್ನೂ ಕೂಡ ಇಂತಹದ್ದೊಂದು ಸ್ಟೇಡಿಯಂ ಇದೆ ಅಂತೇಳಿ. ಸುಮಾರು 58 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಸುಸಜ್ಜಿತವಾದ ಸ್ಟೇಡಿಯಂನ್ನು ಇಲ್ಲಿ ತಯಾರು ಮಾಡಿದ್ದೇವೆ. ಭಾಳ ಜನ ಕ್ರೀಡಾಪಟುಗಳು ತುಮಕೂರಿನಿಂದ, ಅದರ ಜೊತೆಯಾಗಿ ರಾಜ್ಯದಿಂದ ಬೀದರ್ನಿಂದ ಹಿಡಿದು ಮಡಿಕೇರಿ, ಚಿಕ್ಕಮಗಳೂರು, ಹಾಸನ, ಮಂಗಳೂರು, ಉಡುಪಿ, ಚಾಮರಾಜನಗರ, ಮೈಸೂರು, ಈ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ, ಆಮೇಲೆ ಧಾರವಾಡ, ಈ ಕಡೆ ಮುಂಬೈ ಕರ್ನಾಟಕ, ಬೆಳಗಾವಿಯಿಂದ ಹಿಡಿದು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ತುಮಕೂರಿಗೆ ಸ್ವಾಗತವನ್ನು ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾಧ್ಯಕ್ಷ ಪುರುಷೋತ್ತಮ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭುಜಿ, ಶಾಸಕ ಜ್ಯೋತಿ ಗಣೇಶ್, ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ಮತ್ತಿತರರು ಹಾಜರಿದ್ದರು. ಎಎನ್ಪೀರ್, ಎಂಎಂಟಿವಿ ನ್ಯೂಸ್, ತುಮಕೂರು. ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತ, ಲಾಭದ ನಿರೀಕ್ಷೆ ಹುಸಿಗೊಳಿಸಿದ ವಿಧಿ, ಸಾಲಬಾಧೆ ತಾಳದೆ ಸಾವಿನ ಕುಣಿಕೆಗೆ ಶರಣಾದ ಅನ್ನದಾತ. ಖಾಸಗಿ ಬಸ್ ಕಾರಿನ ನಡುವೆ ಭೀಕರ ಅಪಘಾತ, ಓರ್ವ ಸ್ಥಳದಲ್ಲೇ ಸಾವು, ಅಪಘಾತದ ತೀವ್ರತೆಗೆ ನಜ್ಜುಗುಜ್ಜಾದ ಕಾರು. ಸಮಾಜದಿಂದಲೇ ಭ್ರಷ್ಟರಿಗೆ ಶಿಕ್ಷೆಯಾಗಬೇಕು, ಆಗ ಮಾತ್ರ ಬದಲಾವಣೆ ತರಲು ಸಾಧ್ಯ, ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ. ಎನ್ಸಿಸಿ ಕೆಡೆಟ್ಗಳ ಸೈಕಲೋಥಾನ್, 69 ಕಿಲೋಮೀಟರ್ ದೂರ ಕ್ರಮಿಸಿದ ಕೆಡೆಟ್ಗಳು, ಅರ್ಥಪೂರ್ಣವಾಗಿ ಎನ್ಸಿಸಿ ದಿನಾಚರಣೆ ಆಚರಣೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Hey!